ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ಇವತ್ತು ನಾನು ಬ್ಯಾಕ್ ನೆಕ್ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡಿಸೈನ್ ಬ್ಲೌಸು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕಪ್ಪ ಅಂಥೇಳಿ ಯಾರಾದರೂ ಕಸ್ಟಮರ್ ಕೊಟ್ಟಾಗ ಟೈಲರ್ಸು ತುಂಬ ತಲೆ ಕೆಡಿಸ್ಕೊಳ್ತಾರೆ. ಯಾಕಂದರೆ ತುಂಬ ಬಟ್ಟೆಗಳಿರುತ್ತೆ, ಇನ್ನಿದನ್ನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕಾ ಅಂಥೇಳಿ. ನೀವು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಕ್ಯಾನ್ವಾಸ್ ಈಸಿಯಾಗಿ ಹಾಕಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡೋದನ್ನು ಸಹಿತ ಮರಿಬೇಡಿ. ಈಗ ನೋಡಿ ಫ್ರೆಂಡ್ಸ್, ಶುರು ಮಾಡೋಣ. ಫಸ್ಟು ನಾನು ಬಂದುಬಿಟ್ಟು ಎದೆ ಸುತ್ತಳತೆ ಅಂದರೆ ಇದು ಬ್ಲೌಸು ಫುಲ್ ಕಟ್ಟಿಂಗ್ ಇರುತ್ತೆ, ಆದರೆ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾಕಂದರೆ ವಿಡಿಯೋ ಬಂದುಬಿಟ್ಟು ಲೆಂತಿ ಆಗುತ್ತೆ. ಈಗ ನೋಡಿ ಎದೆ ಸುತ್ತಳತೆ ತಗೊಳ್ತಾ ಇದ್ದೀನಿ. ಎದೆ ಸುತ್ತಳತೆ ಕಸ್ಟಮರ್ ಬ್ಲೌಸಲ್ಲಿ 9 ಬಂದರೆ ನೀವು 2.5 ಇಂಚ್ ಜಾಸ್ತಿ ಇಟ್ಕೊಳ್ಳಿ, 10 ಬಂದರೆ 2.5 ಇಂಚ್ ಜಾಸ್ತಿ ಇಟ್ಕೊಳ್ಳಿ. ಎಷ್ಟು ಬರುತ್ತೆ ಅಷ್ಟು ನೀವು 2 ಅಥವಾ 2.5 ಇಂಚು ಎಕ್ಸ್ಟ್ರಾ ಇಟ್ಕೊಬೋದು. ಈಗ ನೋಡಿ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪ್ರತಿ ವಿಡಿಯೋದಲ್ಲಿ ನನ್ನ ಕಟ್ಟಿಂಗು ಸ್ಟಿಚಿಂಗು ನೋಡೋರಿಗೆ ಬೇಗನೆ ಅರ್ಥ ಆಗುತ್ತೆ ನಾ ಹೇಳಿರೋದು. ಈಗ ನೋಡಿ ಎದೆ ಸುತ್ತಳತೆಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆಲವರಿಗೆ ಬ್ಲೌಸು ಬೇಗನೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತಿರಲ್ಲ, ಮೇಯ್ನ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ತಿರ್ತಾರೆ. ಆದಷ್ಟು ನೀವು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಏನಾದ್ರು ತಪ್ಪಾದರೂ ನೀವು ಲೈನಿಂಗ್ ಇನ್ನೊಂದು ತರ್ಬೋದು. ಇಲ್ಲ ಅಂತಂದರೆ ಮೇಯ್ನ್ ಬಟ್ಟೆ ಮೇಲೆ ಆದರೆ ಮತ್ತೆ ಹೊಸ ಬಟ್ಟೆನ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗಂತೂ ಮ್ಯಾಚಿಂಗ್ ಬ್ಲೌಸ್ಗಳಿರುತ್ತೆ. ಹಾಗಾಗಿ ನೀವು ಲೈನಿಂಗ್ ತಂದುಬಿಟ್ಟು ಲೈನಿಂಗನ್ನು ನೀವು ಕಟ್ ಮಾಡಿಕೊಂಡ್ರೆ ಅಕಸ್ಮಾತ್ ಏನಾದರೂ ಈಗ ಬಿಗಿನರ್ಸ್ ಕಲಿತಾ ಇರ್ತೀರ, ಏನಾದರೂ ಹೆಚ್ಚು ಕಡಿಮೆ ಆದರೂ ಬೇರೆ ಲೈನಿಂಗ್ ತಂದು ಸ್ಟಿಚ್ ಮಾಡ್ಬೋದು. ಇದು ಬ್ಯಾಕ್ ನೆಕ್ ಡಿಸೈನು ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಬ್ಯಾಕ್ ನೆಕ್ ಡಿಸೈನು ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡೋಕ್ಕೆ ಕಸ್ಟಮರ್ ಕೊಟ್ಟಾಗ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋ ಇರುತ್ತೆ ನೋಡಿ. ಬ್ಯಾಕಲ್ಲಿ ನಾನು ಮೈ ಉದ್ದ ಎಷ್ಟು ಬಂತೋ ಅದಕ್ಕಿಂತ 1 ಇಂಚು ತೊಗೊಂಡು ಟೇಪಲ್ಲಿ ಅಳತೆ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ನೀವು ಪ್ರಿನ್ಸ್ ಕಟ್ ಇಟ್ಕೊಳ್ಳಿ, ಬೆಲ್ಟ್ ಪಟ್ಟಿ ಇಟ್ಕೊಳ್ಳಿ, ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ನಿಮಗೆ ಇನ್ನೂ ಡೀಟೇಲಾಗಿ ವಿಡಿಯೋ ಬೇಕಾದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ಈ ಕಟ್ಟಿಂಗ್ ವೀಡಿಯೋಸ್ ಎಲ್ಲ ಫುಲ್ ಇದೆ, ನೀವು ನೋಡ್ಬೋದು. ನೋಡಿ ಬ್ಯಾಕು ಫ್ರಂಟು ನಾವು ಈ ರೀತಿ ಕರೆಕ್ಟಾಗಿ ರೆಡಿ ಮಾಡ್ಕೊಬೇಕು. ನಂತರ ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಆಗಿರೋದ್ರಿಂದ ಫ್ರಂಟ್ ಬಂದುಬಿಟ್ಟು 3.5 ಇಟ್ಕೊಳ್ಳಿ. ಅಂದರೆ ಕುತ್ತಿಗೆ ಅಗಲ ಬಂದುಬಿಟ್ಟು 3.5 ಇಟ್ಕೊಳ್ಳಿ. ಯಾಕಂದರೆ ಹಿಂಭಾಗದಲ್ಲಿ ಕಟ್ಟೋದು ಬರುತ್ತೆ. ಹಾಗಾಗಿ ಶೋಲ್ಡರ್ ಬಂದು 3.25 ಇಟ್ಕೊಂಡಿದ್ದೀನಿ. ಎರಡೂ ಸೇರಿಸ್ಬಿಟ್ಟು 6.25 ಹಾರ್ಮೋಲ್ ಬರ್ತಾಯಿದೆ. ಬ್ಯಾಕ್ ನೆಕ್ ಬೋಟ್ ನೆಕ್ ಡಿಸೈನ್ ಅಂತೂ ಕಟ್ಟಿಂಗ್ ಮಾಡೋದು ತುಂಬಾ ಈಸಿ. ನೋಡಿ 6.25 ನೀವು ಹಾರ್ಮೋಲ್ ಇಟ್ಕೊಳ್ಳಿ. ಅಂದರೆ ಕುತ್ತಿಗೆ ಅಗಲ ಮತ್ತು ಶೋಲ್ಡರನ್ನು ಸೇರಿಸ್ಬಿಟ್ಟು ನೀವು ಇಟ್ಕೋಬೇಕಾಗತ್ತೆ. ಹಾರ್ಮೋಲು ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ, ಕರೆಕ್ಟಾಗಿ ಬರುತ್ತೆ. ಅಳತೆ ಹಿಡಿಯೋಕ್ಕೆ ಬರಲ್ಲ, ನಾವು ಬೋಟ್ ನೆಕ್ ಬ್ಲೌಸ್ ಹೊಲಿಬೇಕು ತುಂಬ ಕಷ್ಟ ಅನ್ನೋರು ಕುತ್ತಿಗೆ ಆಗಲ ನೀವು ಎಷ್ಟಿಟ್ಟಿರ್ತೀರ ಅದು ಮತ್ತು ಭುಜ ಅಂದರೆ ಶೋಲ್ಡರ್ ಎಷ್ಟಿಟ್ಟಿರ್ತೀರ ಅದೆರಡನ್ನೂ ಸೇರಿಸಿ 1/4 ಇಂಚು ಅದಕ್ಕೆ ಆ್ಯಡ್ ಮಾಡಿ ಇಡಿ, ಅಥವಾ ಅರ್ಧ ಇಂಚ್ ಆ್ಯಡ್ ಮಾಡಿ ಇಡಿ. ನೋಡಿ ಈ ರೀತಿ ಕರುವಾಗಿ ಹಾಕ್ಕೊಳ್ಳಿ. 3/4 ಇಂಚಿಗೆ 1 ಮಾರ್ಕು ಮತ್ತು 1/4 ಇಂಚಿಗೆ 1 ಮಾರ್ಕು ಹಾರ್ಮೋಲ್ ಶೇಪು ಫ್ರಂಟು ಮತ್ತು ಬ್ಯಾಕು ಎರಡೂ ಸಹಿತ ಒಟ್ಟಿಗೆ ಹಾಕ್ಕೊಬೇಕು. ಈಗ ಬಂದುಬಿಟ್ಟು ನಾವು ಫ್ರಂಟಲ್ಲಿ ಎಷ್ಟು ಡೀಪ್ ಇದೆ ಅಂತ ನೋಡ್ಕೊಬೇಕು. ಫ್ರಂಟಲ್ಲಿ ನಾರ್ಮಲ್ ನೆಕ್ ಅಲ್ವಾ, ಫ್ರಂಟಲ್ಲಿ ಎಷ್ಟು ಡೀಪು ಅಂತೇಳ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಫ್ರಂಟಲ್ಲಿ ವಿ ಶೇಪ್ ಬರುತ್ತೆ, ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ. ಯಾವ ಥರ ಶೇಪು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಫ್ರಂಟ್ ಬಂದುಬಿಟ್ಟು 6.25 7 ನಿಮಗೆ ಎಷ್ಟು ಫ್ರಂಟಲ್ಲಿ ಡೀಪ್ ಬರುತ್ತೋ ಅಷ್ಟು ಇಟ್ಕೊಳ್ಳಿ. 3.25 ಕುತ್ತಿಗೆ ಅಗಲ ಇಟ್ಕೊಂಡು ವಿ ಶೇಪನ್ನು ಕೊಡಿ. ಕ್ಯಾನ್ವಾಸ್ ಬೇಕಿದ್ರೂ ಕೊಟ್ಕೊಬೋದು, ಇಲ್ಲ ಅಂತಂದರೆ ಹಾಗೆ ಸಹ ವಿ ಶೇಪು ಸ್ಟಿಚ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ 1.25 ಹಾಗೆಯೇ ಅರ್ಧ ಇಂಚು ಹೊರಗೆ ಈ ರೀತಿ ವಿ ಶೇಪನ್ನು ಕೊಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಈಗ ತುಂಬ ಟ್ರೆಂಡಲ್ಲಿ ನಡೀತಾ ಇರುವಂತಹ ಶೇಪ್ ಅನ್ಬೋದು ನೋಡಿ. ಈಗ ಹಾರ್ಮೋಲು, ಕುತ್ತಿಗೆ ಅಗಲ, ಶೋಲ್ಡರು ಎಲ್ಲ ರೆಡಿ ಆಯಿತು. ಇವರು ಫ್ರಂಟಲ್ಲಿ ಬೆಲ್ಟ್ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಬೆಲ್ಟಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಜನ ಏನಂದರೆ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಏನಾದರೂ ಕಟ್ಟಿಂಗ್ ಮಾಡಬೇಕು ಅಂದರೆ ಕಟ್ಟಿಂಗೇ ತುಂಬ ವ್ಯತ್ಯಾಸ ಮಾಡಿಕೊಂಡು ಬ್ಲೌಸ್ ಸಹ ಹೊಲಿಯೋದನ್ನು ವ್ಯತ್ಯಾಸ ಮಾಡ್ಕೊಬಿಡ್ತಾರೆ. ಆ ರೀತಿ ಮಾಡ್ಕೊಬೇಡಿ. ಆರಾಮಾಗಿ ನಿಧಾನಕ್ಕೆ ನೀವು ಒಬ್ಬರೇ ಇದ್ದಾಗ ಕೂತು ಯೋಚನೆ ಮಾಡಿ ಮಾರ್ಕ್ ಮಾಡಿ. ಯಾಕಂದರೆ ಕೆಲವೊಬ್ಬರಿಗೆ ತುಂಬ ಜನ ಇದ್ದಾಗೆಲ್ಲ ಮಾರ್ಕ್ ಮಾಡೋಕ್ಕೆ ಹೋದರೆ ಬ್ಲೌಸ್ ಕಟ್ಟಿಂಗನ್ನು ಹಾಳು ಮಾಡ್ತಾರೆ. ಆದ್ದರಿಂದ ಈಗ ನಾವು ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಬೇಕಲ್ವ. ಹಾಗಾಗಿ ಈಗ ಹಾರ್ಮೋಲ್ ರೌಂಡಿಂಗು ನಾನು ಮಾರ್ಕ್ ಮಾಡಿಕೊಂಡೆ. ಹಾಗೆ ಎದೆ ಸುತ್ತಳತೆ ಕರೆಕ್ಟಾಗಿದೆಯಾ ಅಂತೇಳಿ ನೋಡ್ಕೊಳ್ಳಿ. ಕರೆಕ್ಟಾಗಿದೆ. ಈಗ ಏನೂ ಇಲ್ಲ, ಕಟ್ಟಿಂಗ್ ಮಾಡಿದ್ರೆ ಆಯಿತು.
ಹಾರ್ಮೋಲ್ ರೌಂಡಿಂಗು ಕುತ್ತಿಗೆ ಅಗಲ ಎರಡೂ ಸರಿ ಇತ್ತು ಅಂತಂದರೆ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಅಂದರೆ ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಕರೆಕ್ಟಾಗಿರಬೇಕು. ನೋಡಿ, ಈಗ ಹಾರ್ಮೋಲು 1 ಕಾಲು ಶೇಪ್ ಹಾಕಿದ್ರಲ್ಲ, ಅದನ್ನು ನೀವು ಫುಲ್ 4 ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ವಿ ಶೇಪು ಸಹಿತ ಕಟ್ ಮಾಡ್ಕೊಳ್ಳಿ. ಇದಕ್ಕೇನು ಕ್ಯಾನ್ವಾಸ್ ಬೇಡ. ಕ್ಯಾನ್ವಾಸ್ ಬೇಕಾದರೂ ಸಹಿತ ಹಾಕ್ಬೋದು. ಯಾವ ರೀತಿ ಈಸಿಯಾಗಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ಯಾವ ಡಿಸೈನಿಗಾದರೂ ಅಂದರೆ ಇದು ಹೇಗಿರಬೇಕು ಅಂದರೆ, ನಿಮಗೆ ಕೊಟ್ಟಿರುವಂಥ ಮೇನ್ ಪೀಸು ಕ್ಯಾನ್ವಾಸ್ ಹೊರಗಡೆಯಿಂದ ಕಾಣ್ತಾ ಇರಬಾರ್ದು. ಸ್ವಲ್ಪ ದಪ್ಪ ಬಟ್ಟೆ ಆದರೆ ಅಥವಾ ಎಂಬ್ರಾಯ್ಡ್ರಿ ಕೊಡ್ತೀರಿ ಅಂತ ಇದ್ದರೆ ಈ ರೀತಿ ಹಾಕ್ಬಿಟ್ಟು ನೀವು ಸ್ಟಿಚ್ ಮಾಡ್ಬೋದು. ತುಂಬ ಈಸಿ ಮೆಥಡಲ್ಲಿ ಕ್ಯಾನ್ವಾಸನ್ನು ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ. ಈಗ ಫ್ರಂಟ್ ಕಟ್ಟಿಂಗ್ ಆಯಿತು, ಬ್ಯಾಕ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕಲ್ಲಿ ನಾವು ಉದ್ದ ಎಷ್ಟಿದೆ ಅಂತ ಒಂದ್ಸತಿ ನೋಡಿಕೊಂಡು ನೋಡಿ, ಇದು 1 ಇಂಚು ನಾವು ಮಾರ್ಜಿನಿಗಾಗಿ ಬಿಡಬೇಕು. ಮತ್ತು ಬ್ಯಾಕ್ ಡೀಪನ್ನು ನಾವು ಪೂರ್ತಿಯಾಗಿ ಉದ್ದ ತಗೋಬೇಕು. 10.5 ಉದ್ದನ ತಗೊಂಡು ನಿಮಗೆ ಬ್ಯಾಕಲ್ಲಿ ಎಷ್ಟೆಷ್ಟು ಡೀಪಿಗೆ ಅನುಸಾರವಾಗಿ ತಗೋಬೇಕು. 3 ಇಂಚಿಗೆ ಈ ರೀತಿ ಒಂದು ಫಸ್ಟು ಬಾಕ್ಸ್ ಹಾಕ್ಕೊಳ್ಳಿ. 3.5 ಇಂಚು ಕುತ್ತಿಗೆ ಅಗಲ, 3 ಇಂಚು ಉದ್ದದಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡು ಬೋಟ್ ನೆಕ್ ಶೇಪಲ್ಲಿ ತಕ್ಕೊಳ್ಳಿ. ಅಂದರೆ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಇಟ್ಕೊಬೋದು. ಏನೂ ಸ್ಟಿಚ್ ಮಾಡೋದಕ್ಕೆ ಅಂದರೆ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಅನ್ನೋರು ಬಿಗಿನರ್ಸ್ ಈ ವಿಡಿಯೋ ನೋಡಿಬಿಟ್ಟು ಆರಾಮಾಗಿ ಕಲ್ತ್ಕೊಂಡು ಸ್ಟಿಚ್ ಮಾಡ್ಬೋದು. ಫಸ್ಟು ಬೋಟ್ ನೆಕ್ಕಿಗೆ 3 ಇಂಚು ಉದ್ದ, 3.5 ಇಂಚ್ ಅಗಲದಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಂಡು ಶೇಪ್ ಕೊಟ್ಟಿದ್ದೀವಲ್ವ. ಈಗ ನಾವು ಪೂರ್ತಿ ಲಾಂಗ್ ಎಷ್ಟು ಡೀಪ್ ಇದೆ ಅಂತ ನೋಡಿಕೊಂಡು ಒಂದು ಬಾಕ್ಸನ್ನು ಹಾಕ್ಬಿಟ್ಟು ಅಲ್ಲಿಂದ ಡಿಸೈನ್ ಶೇಪನ್ನು ಕೊಡ್ಬೋದು. ಇದು ಕ್ಯಾನ್ವಾಸ್ ಕೊಟ್ಟರು ತುಂಬ ಈಸಿಯಾಗಿ ಹೊಲಿಬೋದು. ನೀವು ಯಾವ ರೀತಿ ಕ್ಯಾನ್ವಾಸ್ ಕೊಟ್ಟರು ಈಸಿಯಾಗಿ ಹೊಲಿಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಈಸಿ ಅನಿಸುತ್ತೆ. ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು, ನನಗೆ ಯಾಕೋ ಏನೂ ಗೊತ್ತಾಗ್ತಾನೆ ಇಲ್ಲ, ನಾನು ಡಿಸೈನ್ ಬ್ಲೌಸ್ ಹೊಲಿತೀನೋ ಇಲ್ವೋ ಅಂತೇಳಿ ಯೋಚನೆ ಮಾಡೋದು ಇಲ್ಲ. ಈ ಥರ ನೀವು ಐಡಿಯಾ ಉಪಯೋಗಿಸ್ಕೊಂಡು ಯಾವ ಡಿಸೈನ್ ಆದರೂ ನೀವು ಸ್ಟಿಚ್ ಮಾಡ್ಬೋದು. ಹಾಗೆಯೇ ತುಂಬ ಜನ ಕ್ಲಾಸಿಗೆ ಹೋಗ್ದೇ ಬರೀ ಯೂಟ್ಯೂಬ್ ನೋಡಿ ಸಹ ಕಲ್ತಿರ್ತಾರೆ. ಅಂಥವ್ರು ಎಲ್ರಿಗೂ ಸಹಿತ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಫಸ್ಟು ರೌಂಡ್ ಕಟ್ ಮಾಡ್ಕೊಳ್ಳಿ. ನಂತರ ಡಿಸೈನ್ ಏನು ಶೇಪ್ ಹಾಕಿದ್ದೀರೋ ಅದೇ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೂ ಸಹಿತ ಇಟ್ಬಿಟ್ಟು ಹೊಲಿಬೋದು. ನಾನು ಈ ರೀತಿ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಕೊಟ್ಬಿಟ್ಟು ಹೊಲಿತೀನಿ. ಇವಾಗ ಕಟ್ಟಿಂಗ್ ಎಲ್ಲ ಮುಗ್ದಿದೆ. ನಾವು ಫಸ್ಟು ಈಗ ಬ್ಲೌಸಿಗೆ ತೆಗ್ದುಬಿಟ್ಟು ಬ್ಯಾಕು ಮತ್ತು ಫ್ರಂಟು ಕಟ್ಟಿಂಗ್ ಹಾಕ್ಕೊಳ್ಳೋಣ. ಅಂದರೆ ಲೈನಿಂಗ್ ಮೇಲೆ ಕಟ್ಟಿಂಗ್ ಮುಗ್ದಿದೆ. ಈಗ ಇನ್ನೂ ಈಸಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಳೋದು. ಲೈನಿಂಗ್ ಮೇಲೆ ನಿಮಗೆ ಕರೆಕ್ಟಾಗಿದೆ ಅಂತೇಳಿ ಆದಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಅಳತೆನ ಹಾಕಿ. ಮತ್ತು ನೋಡಿ, ಎಷ್ಟೋ ಟೈಮು ಫ್ರಂಟು ಮತ್ತು ಬ್ಯಾಕಿಗೆ ಬಟ್ಟೆ ಕರೆಕ್ಟಾಗಿರೋದಿಲ್ಲ. ಇದು ಬ್ಲೌಸ್ ಪೀಸ್ ದೊಡ್ಡದಾಗಿದ್ರೂ ಸಹಿತ ಸ್ಲೀವು ಬಾರ್ಡರ್ ಲೈನು ಅಡ್ಡ ಕೊಟ್ಟಿರ್ತಾರಲ್ವ ಸ್ವಲ್ಪ, ಹಾಗಾಗಿ ಸ್ಲೀವಿಂದ ನಾವು ಉದ್ದ ಸ್ಲೀವನ್ನು ಕಟ್ ಮಾಡಿಕೊಂಡಾಗ ಮತ್ತು ಫ್ರಂಟು ಮತ್ತು ಬ್ಯಾಕಿಗೆ ಬಟ್ಟೆ ತುಂಬಾ ಶಾರ್ಟೇಜ್ ಬರುತ್ತೆ. ಈ ರೀತಿ ಸ್ಯಾರಿನ ನೀವು ಯಾರೆಲ್ಲ ಹೊಲಿದಿದ್ದೀರ ನಿಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಈಗ ಸ್ಲೀವ್ಗೆ ಫಸ್ಟು ನೀವು ಒಂದು ಸ್ವಲ್ಪ ಅರ್ಧ ಇಂಚ್ ಉದ್ದನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಗಿಡ್ಡ ಆಗಿಬಿಟ್ರೆ ಮತ್ತು ಕೆಲವರು ಸ್ಲೀವ್ ಗಿಡ್ಡ ಆದರೆ ಹಾಕೋದಿಲ್ಲ. ಈಗ ಫ್ರಂಟು ಬ್ಯಾಕಿಗೆ ನಮಗೆ ಈ ಡಿಸೈನು ಕರೆಕ್ಟಾಗಿ ಬರಬೇಕಲ್ಲ, ಹಾಗಾಗಿ ಇಟ್ಟು ನೋಡ್ಕೊಳ್ತಾ ಇದ್ದೀನಿ ಸಾಕಾಗುತ್ತೋ ಇಲ್ವೋ ಅಂತೇಳ್ಬಿಟ್ಟು. ಕೆಲವು ಸರಿ ಡಿಸೈನ್ ಅಡ್ಡ ಉದ್ದ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕಸ್ಟಮರ್ ಸಹ ಒಪ್ಕೊಳೋದಿಲ್ಲ. ಕರೆಕ್ಟಾಗಿ ಈ ರೀತಿ ನೋಡಿಬಿಟ್ಟು ಸ್ಟಿಚ್ ಮಾಡಿ. ಬ್ಯಾಕು ಕಟ್ಟಿಂಗ್ ಎಲ್ಲ ಆಗಿದೆ. ಈಗ ಕ್ಯಾನ್ವಾಸ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಲ್ಲ, ಹಾಗಾಗಿ ಕ್ಯಾನ್ವಾಸನ್ನು ತಗೊಂಡು ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಯಾನ್ವಾಸ್ ಇರುತ್ತಲ್ಲ, ಚೌಕ ಪೀಸು ಕ್ಯಾನ್ವಾಸಿಗೆ ನೀವು ಕಟ್ ಮಾಡಿರುವಂತಹ ಲೈನಿಂಗನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡೋರಿಗೆ ತುಂಬ ಈಸಿ ಮೆಥಡ್ ಅಂತ ಅನಿಸುತ್ತೆ. ಮತ್ತು ತುಂಬ ಈಸಿಯಾಗೂ ಸಹಿತ ಸ್ಪೀಡಾಗೂ ಸಹಿತ ಸ್ಟಿಚ್ ಮಾಡ್ಬೋದು. ನೀವು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಹಾಕಿ, ಲೈನಿಂಗ್ ಮೇಲೆ ಮಾರ್ಕ್ ಹಾಕಿ ಸ್ವಲ್ಪನೂ ವ್ಯತ್ಯಾಸ ಆಗದಿರೋಂಗೆ ಸ್ಟಿಚ್ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಕಷ್ಟ ಅನಿಸುತ್ತೆ ಒಬ್ಬೊಬ್ಬರಿಗೆ. ಈ ರೀತಿ ನೀವು ಲೈನಿಂಗಲ್ಲಿ ನೀವು ಹಾಕಿರೋ ಶೇಪನ್ನು ಕಟ್ ಮಾಡಿಕೊಂಡು ಕ್ಯಾನ್ವಾಸನ್ನು ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಕ್ಯಾನ್ವಾಸ್ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ಸೇಮ್ ಆಗುತ್ತೆ ಎರಡಕ್ಕೂ. ಇದು ಈಸಿ ಅನಿಸುತ್ತೆ ಬಿಗಿನರ್ಸ್ ಕಲಿತಾ ಇರೋರಿಗೆ, ಡಿಸೈನ್ ಕಲಿತಾ ಇರೋರಿಗೆ ತುಂಬ ಈಸಿ ಅನಿಸುತ್ತೆ. ಅಂದರೆ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಎಲ್ಲೂ ಸರ್ದಾಡಲ್ಲ, ಕರೆಕ್ಟಾಗಿ ಇರುತ್ತೆ. ಅದರಿಂದ ಇದು ಈಸಿ ಮೆಥಡ್ ಅಂತಲೇ ಅನಿಸುತ್ತೆ. ತುಂಬ ವೀಡಿಯೋಸಲ್ಲಿ ನಾನು ಬೇರೆ ಬೇರೆ ಡಿಸೈನಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ
ನಿಮಗೆಲ್ಲ ಈಸಿ ಆಗೋ ರೀತಿ ನಾನು ಇದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ಕೊನೆವರೆಗೂ ನೋಡಿ ಹೇಗೆ ಬಂದಿದೆ ಬ್ಲೌಸು ಅಂತಲೂ ಸಹಿತ ನಿಮಗೆ ಗೊತ್ತಾಗುತ್ತೆ. ಹೀಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಷನ್ ತುಂಬ ಜನಕ್ಕೆ ಇರುತ್ತೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿದ್ರೆ ನಿಮಗೆ ಬ್ಲೌಸ್ ಹೇಗೆ ಬಂದಿದೆ ಅಂತೇಳಿ ಅರ್ಥ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಯಾರಾದರೂ ಹೊಸಬ್ರು ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಲಭ ರೀತಿಯಲ್ಲಿ ನಿಮಗೆ ಟೈಲರಿಂಗ್ ಹೇಳ್ಕೊಡೋದಕ್ಕೆ ನಿಮಗೆ ₹1 ಖರ್ಚಿಲ್ದೇ ನೀವು ಯೂಟ್ಯೂಬಲ್ಲಿ ನೋಡಿ ಕಲಿಯುವಂತಹ ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಹಾಗೆಯೇ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ತಕ್ಕೊಳ್ಳಿ. ನಂತರ 1 ಇಂಚ್ ಕ್ಯಾನ್ವಾಸ್ ಬಿಟ್ಬಿಟ್ಟು ಮತ್ತೆಲ್ಲ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳಿ. ಸಾಕು, ನಿಮಗೆ 1 ಇಂಚ್ ಕ್ಯಾನ್ವಾಸ್ ಇದ್ದರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಆದರೆ ಈ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕು ಅಂದರೆ ನೀವು ಮೇನ್ ಫ್ಯಾಬ್ರಿಕ್ಕು ಕ್ಯಾನ್ವಾಸ್ ಕಾಣ್ತಾ ಇರಬಾರ್ದು. ಈ ರೀತಿ ಅಟ್ಯಾಚ್ ಮಾಡೋದಾದರೆ ಮೇನ್ ಫ್ಯಾಬ್ರಿಕಲ್ಲಿ ಕ್ಯಾನ್ವಾಸ್ ಪೇಪರ್, ವೈಟ್ ಪೇಪರ್ ಕಾಣುತ್ತೆ ಅಂದರೆ ನೀವು ಈ ರೀತಿ ಮೆಥಡ್ ಫಾಲೋ ಮಾಡೋ ಹಾಗಿಲ್ಲ. ಇದು ಮೇನ್ ಫ್ಯಾಬ್ರಿಕ್ ಬಂದುಬಿಟ್ಟು ಸ್ವಲ್ಪ ರಫ್ ಬಟ್ಟೆ, ಅದು ಕ್ಯಾನ್ವಾಸ್ ಏನೂ ಕಾಣ್ತಾ ಇರಲಿಲ್ಲ. ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡಿದೆ. ನಾನು ಮೊನ್ನೆ ಒಂದೆರಡು ಎಂಬ್ರಾಯ್ಡ್ರಿ ಡಿಸೈನಿಗೂ ಅಷ್ಟೇ ಇದೇ ರೀತಿ ಸ್ಟಿಚ್ ಮಾಡಿ ಕೊಟ್ಟೆ. ಎಂಬ್ರಾಯ್ಡ್ರಿ ಹಾಕೋದಕ್ಕೆ ತುಂಬ ಚೆನ್ನಾಗಿ ಬಂತು. 1 ಇಂಚಿಗೆ ಕಟ್ ಮಾಡ್ಕೊಂಡು ಆದಮೇಲೆ ನೀವು ಈ ರೀತಿ 1 ಇಂಚಿಗೆ ಒಂದು ದೂರದಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೀವೇ ನೋಡಿ. ತುಂಬ ಈಸಿ ಮೆಥಡ್ ಇದು, ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು. ನೀವು ಯಾವ ಶೇಪಲ್ಲಿ ಬ್ಲೌಸನ್ನು ಕಟ್ ಮಾಡಿರ್ತೀರೋ ಅದೇ ಶೇಪಲ್ಲಿ ಬರುತ್ತೆ. ಕ್ಯಾನ್ವಾಸ್ ಹಾಕಿ ಹೇಗೆ ಸ್ಟಿಚ್ ಮಾಡಿದ್ರೆ ಬರುತ್ತೋ ಅದೇ ರೀತಿಯಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಟ್ರೈ ಮಾಡಿ. ಇದೇ ರೀತಿಯಲ್ಲಿ ನಾನು ಸಿಕ್ಕಾಪಟ್ಟೆ ಡಿಸೈನನ್ನು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಇಷ್ಟು ಆದಮೇಲೆ ಮೇನ್ ಪೀಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಬಿಗಿನರ್ಸಿಗಂತೂ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋನೇ ಅನ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಎಲ್ಲೂ ಸಹ ಹಾಳಾಯಿತು, ತಪ್ಪೋಯ್ತು, ನಾವು ಹೇಗೆ ಟ್ರೈ ಮಾಡೋದು, ಬಿಗಿನರ್ಸ್ ಈಗ ಕಲಿತಿದ್ದೀವಿ ಅನ್ನೋರಿಗೆ ಒಂದು ಒಳ್ಳೆ ವಿಡಿಯೋನೇ ಅನ್ಬೋದು. ನೋಡಿ, ಇಷ್ಟಾದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ನೀಟಾಗಿ ಎಲ್ಲೂ ಸುಕ್ಕಬಾರ್ದೇ ಇರೋ ಹಾಗೆ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಬೇಕು. ಅದೇ ಮೇಯ್ನ್ ಆಗಿರುತ್ತೆ. ನಿಮಗೆ ಗುಂಡ್ಪಿನ ಸಹಾಯ ತಗೊಂಡು ಸಹಿತ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಪೂರ್ತಿ ಸ್ಟಿಚ್ ಆದಮೇಲೆ ನಾರ್ಮಲ್ ನೀವು ಹೇಗೆ ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡ್ತೀರೋ ಅದೇ ರೀತಿ ಮಾಡಬೇಕು. ಇದರಲ್ಲಿ ನಾನು ಇಲ್ಲಿ ಅಂದರೆ ಡೋರಿನ ಹಾಕಿಬಿಟ್ಟು ಸ್ಟಿಚ್ ಮಾಡಬೇಕಿತ್ತು. ಡೋರಿನ ಹಾಕೋದು ಮರ್ತೋಯ್ತು. ಮತ್ತು ನಾನು ಡೋರಿನ ಹಾಕ್ತೆ, ಅಟ್ಯಾಚ್ ಮಾಡಿದೆ. ಡೋರಿನ ಹಾಕಿದಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾನು ವಿಡಿಯೋದಲ್ಲಿದೆ ತೋರಿಸ್ತೀನಿ. ಈಗ ಸ್ವಲ್ಪ ಮುಂದೆ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡುವಾಗ ಬೋಟ್ ನೆಕ್ ಹತ್ರ ಬರುತ್ತಲ್ವ, ಅಲ್ಲಿ ಶೇಪ್ ತೆಗೆದಿರ್ತೀರಲ್ಲ, ಅಲ್ಲಿ ಡೋರಿಯನ್ನು ಹಾಕಬೇಕಾಗತ್ತೆ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗು ಮತ್ತು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರ್ತೀರಲ್ಲ ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ನೋಡ್ಕೊಳ್ಳಿ, ಸುಕ್ಕು ಬರ್ದಿರೋ ಹಾಗೆ. ಕೆಲವು ಬಟ್ಟೆ ಅಂತೂ ತುಂಬ ಜಾರ್ತಾ ಇರುತ್ತೆ. ಎಷ್ಟೇ ನೀಟಾಗಿ ಹಿಡ್ಕೊಂಡು ಹೊಲಿದ್ರೂ ಜಾರ್ತಾ ಇರುತ್ತೆ. ನೀವು ಆದಷ್ಟು ಗುಂಡ್ ಪಿನ್ನನ್ನು ಹಾಕ್ಕೊಳ್ಳಿ, ಬಿಗಿನರ್ಸ್ ಕಲಿತಾ ಇರೋರು. ಹಾಗೆಯೇ ನೋಡಿ, ಈ ಫ್ಲವರು ಉಲ್ಟಾ ಬರಬಾರ್ದು, ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು ಅಂತ ನಾನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಎಲ್ಲ ಆದಮೇಲೆ ನೀವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿ. ಏನಾದರೂ ನೀವೀಗ ಹೊಲಿದಿರ್ತೀರ, ಸ್ವಲ್ಪ ಸುಕ್ ಬಂತು ಅಥವಾ ಸರಿ ಆಗಲಿಲ್ಲ ಅಂತಂದರೆ ನಿಮಗೆ ಸ್ಟಿಚ್ ತೆಗೆದುಬಿಟ್ಟು ಮತ್ತೆ ಹೊಲಿಯೋಂಥ ಅವಕಾಶ ಇರುತ್ತೆ. ಅದೇ ನೀವು ಕಟ್ ಮಾಡ್ಕೊಂಡ್ಬಿಟ್ರೆ ಆ ರೀತಿ ಅವಕಾಶ ಇರೋದಿಲ್ಲ. ನೋಡಿ, ಈ ರೀತಿ ಸ್ಟಿಚಿಂಗ್ ನೀಟಾಗಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಅಟ್ಯಾಚ್ ಮಾಡಿದ್ದೀನ ಇಲ್ವಾ ಅಂಥೇಳಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅದೇ ನೀವು ಕಟ್ಟಿಂಗ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡೋದಕ್ಕೆ ಹೋದರೆ ಮೈನ್ ಫ್ಯಾಬ್ರಿಕ್ಕು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಬಿಗಿನರ್ಸ್ ನಮಗೆ ಡಿಸೈನ್ ಹೊಲಿಯೋದಕ್ಕೆ ಬರಲ್ವೇನೋ ಅನ್ನೋ ಥರ ಆಗಿಬಿಡತ್ತೆ. ಮತ್ತು ಯಾರಾದರೂ ಕಸ್ಟಮರ್ ಬ್ಲೌಸ್ಗೆ ನೀವು ಟ್ರೈ ಮಾಡೋಕ್ಕೆ ಹೋದರೆ ಮತ್ತೆ ಸಮಸ್ಯೆ ಆಗಿಬಿಡುತ್ತೆ. ನೋಡಿ, ನಾನು ಇಲ್ಲಿ ಡೋರಿಯನ್ನು ಅಟ್ಯಾಚ್ ಮಾಡಬೇಕಿತ್ತು. ನನಗೂ ಸಹಿತ ವಿಡಿಯೋ ಮಾಡೋದ್ರಲ್ಲಿ ಇದನ್ನೆಲ್ಲ ಮರ್ತೋಗ್ಬಿಡ್ತು. ಮತ್ತು ನಾನು ಡೋರಿಯನ್ನು ಹಾಕ್ತೆ, ಅಂದರೆ ಉಲ್ಟಾ ಫೋಲ್ಡ್ ಮಾಡೋಕ್ಕಿಂತ ಮೊದಲೇ ನೆನಪಾಯಿತು, ಡೋರಿಯನ್ನು ಹಾಕ್ತೆ. ಆಗ ನೀಟಾಗಿ ಬರುತ್ತೆ. ನೀವು ಕ್ಯಾನ್ವಾಸ್ ಇಟ್ಬಿಟ್ಟು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೊಲಿತೀರಲ್ಲ, ಆಗಲೇ ನೀವು ಡೋರಿಯನ್ನು ಹಾಕಿ. ಕೆಲವೊಂದು ಸರಿ ಹಾಗಾಗತ್ತೆ, ಅಂದರೆ ವಿಡಿಯೋ ಆಗ್ತಿದೆಯೋ ಇಲ್ವೋ ಅನ್ನೋ ಥರ ಒಂದು ಇರುತ್ತಲ್ವ, ಅದನ್ನೆಲ್ಲ ನೋಡ್ತಾ ನಂಗೆ ಡೋರಿ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಮತ್ತು ಈಗ ನೆನಪಾಯಿತು ನನಗೆ, ಎಕ್ಸ್ಟ್ರಾ ಬಟ್ಟೆಲಿ ಡೋರಿ ಮಾಡಿಬಿಟ್ಟು ಹಾಕಿಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಹಾಗೆ ಬ್ಲೌಸು ಕ್ಲಾತ್ ಬಂದು ಸಿಲ್ಕು ತುಂಬ ಜಾರ್ತಾ ಇತ್ತು. ನೋಡ್ಕೊಳ್ಳಿ, ಬಿಗಿನರ್ಸಿಗೆ ಸ್ವಲ್ಪ ನಿಧಾನದಿಂದ ಸ್ಟಿಚ್ ಮಾಡಿ. ಇದು ಬ್ಯಾಕ್ ಡಿಸೈನ್ ಆಗಿರೋದ್ರಿಂದ ಬ್ಯಾಕ್ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ನಂತರ ಸರಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಈ ರೀತಿ ಬಂದಿತ್ತು. ಉಲ್ಟಾ ಫೋಲ್ಡ್ ಮಾಡೋದಕ್ಕಿಂತ ಮೊದಲು ಹತ್ರದಲ್ಲಿ ಈ ಥರ ಕಟ್ಸನ್ನು ಕೊಟ್ಕೊಳ್ಳಿ, ಆಗ ನೀಟಾಗಿ ಬರುತ್ತೆ. ಮತ್ತು ಫೋಲ್ಡ್ ಮಾಡಿ ಆದಮೇಲೂ ಸಹಿತ ನೀವು ಐರನ್ನನ್ನು ಮಾಡಿಕೊಂಡ್ರೆ ಅಂತೂ ಸೂಪರಾಗಿ ಬರುತ್ತೆ. ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಟರಲ್ಲಿ ನೀವು
ಈ ರೀತಿ ಕಟ್ಸನ್ನು ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ನೋಡಿ ಡೋರಿಯನ್ನು ಅಟ್ಯಾಚ್ ಮಾಡಿದ್ದೀನಿ. ಈಗ ಉಲ್ಟಾ ಈ ರೀತಿ ತೆಗೆದಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಲೈಟಾಗಿ ನೀವು ಐರನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನೀವು ಯಾವ ಡಿಸೈನ್ ಮಾಡಿರ್ತೀರೋ ಆ ಡಿಸೈನ್ ಕಾಣಿಸುತ್ತೆ. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಕಷ್ಟ, ಇಲ್ಲ ನಾ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಲ್ಲ ಅಂತ ಎಷ್ಟೋ ಕಸ್ಟಮರ್ ಬಟ್ಟೆನ ಬಿಟ್ಟಿರ್ತೀರ. ಇವತ್ತು ಈ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಅರ್ಥ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಈ ಕರು ಬಂದಲೆಲ್ಲ ಸ್ವಲ್ಪ ಜಾಸ್ತಿ ಕಟ್ಸನ್ನು ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಮತ್ತು ಸ್ವಲ್ಪ ಲೈಟಾಗಿ ಐರನ್ ಮಾಡಿಕೊಂಡ್ರೆ ಅದೇ ಡಿಸೈನ್ ಅನ್ನೋದು ಕ್ಲಿಯರಾಗಿ ಬರುತ್ತೆ. ನೋಡಿ ಇಲ್ಲೂ ಸ್ವಲ್ಪ ಈ ಥರ ಕಟ್ಸನ್ನು ಕೊಡಬೇಕು, ಆಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ನಾರ್ಮಲ್ ಡಿಸೈನ್ ಆ ಥರ ಏನೂ ಆಗೋಲ್ಲ. ಸ್ವಲ್ಪ ಕಷ್ಟವಾದ ಡಿಸೈನ್ ಇದ್ದರೆ ನೀವು ನೋಡಿಕೊಂಡು ಹತ್ತತ್ರ ಕಟ್ಸನ್ನು ಕೊಡಬೇಕಾಗತ್ತೆ. ಈ ರೀತಿ ಬಂತು ಫ್ರೆಂಡ್ಸ್. ನಾನು ಲೈಟಾಗಿ ಐರನ್ ಮಾಡಿಕೊಂಡು ಇಟ್ಕೊಂಡೆ. ಈ ಡಿಸೈನು ತುಂಬಾ ಟ್ರೆಂಡಲ್ಲಿದೆ ಇವಾಗ. ಹಾಗೆಯೇ ಕ್ಯಾನ್ವಾಸ್ ಹಾಕಿ ಈಸಿಯಾಗಿ ಡಿಸೈನ್ ಮಾಡೋದನ್ನು, ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ ಸುಮ್ಮನೆ ಆಗಬೇಡಿ, ನಿಮ್ಮದು ಬ್ಲೌಸಿಗೆ ಟ್ರೈ ಮಾಡಿ, ನಂತರ ಕಸ್ಟಮರ್ ಬ್ಲೌಸ್ಗೆ ಟ್ರೈ ಮಾಡಿ. ಹಾಗೆ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಂಡಲ್ಲಿ ಈ ರೀತಿ ಬಂದಿತ್ತು ಬ್ಲೌಸು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುವಂತಹ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು, ಫ್ರಂಟು ವಿ ಶೇಪ್ ಇರುವಂಥ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.